ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ಸ್ಕೂಲ್ ಡೇಸ್ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ ಹೇಳಿ? ನನಗೆ ಸ್ಕೂಲ್ ಡೇಸ್ ಅಂದ ತಕ್ಷಣ ಸಡನ್ನಾಗಿ ನೆನಪಾಗುತ್ತೆ ನಂಗೆ ಸಂಜೆ ಬೆಲ್ಲು. ಸ್ಕೂಲ್ ಮುಗಿತಪ್ಪ ಇನ್ನೇನು ಅಂತೇಳ್ಬಿಟ್ಟು ಪಟ್ಟ 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 ಓಡೋಗ್ತಾ ಇರೋದು. ಅಮ್ಮ ಏನು ಸ್ನ್ಯಾಕ್ಸ್ ಮಾಡಿರ್ಬೋದು ಇವತ್ತು, ನಾನು ಹೋಗಿ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತೇಳಿ. ಆಮೇಲೆ ಗೇಟ್ ಹೊರ್ಗಡೆ ಕಾಯ್ತಾ ಇರ್ತಾರಲ್ಲ, ಇವತ್ತು ಆಂಟಿ ಏನು ಹಣ್ಣು ಇಟ್ಟಿರ್ಬೋದು, ಕಿತ್ಲೆ ಹಣ್ಣು ಇಟ್ಟಿರ್ಬೋದಾ, ಬಾಳೆಹಣ್ಣು ಇಟ್ಟಿರ್ಬೋದಾ ಅಥವಾ ಬಿಕ್ಕೆ ಹಣ್ಣು ಇಟ್ಟಿರ್ಬೋದಾ ಅಂತ. ಆ ಕಿತ್ಲೆ ಹಣ್ಣಂತೂ ಎಷ್ಟು ಚೆನ್ನಾಗಿ ಮಧ್ಯ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಡ್ತಾಯಿದ್ರು, ಸಖತ್ತಾಗಿರ್ತಾಯಿತ್ತು. ನಂಗೆ ಬಾಳೆಹಣ್ಣು ಅಂದ್ರೂ ತುಂಬಾ ಇಷ್ಟ. ನಾನು ನನ್ನ ಫ್ರೆಂಡ್ ಅರ್ಚು ಅಂತ ಹೇಳ್ಬಿಟ್ಟು ನಾನು ಅವಳು ಕೀಳಕ್ಕಂತಲೇ ಜಗಳೂರಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ವಿ. ಆ ಲೆವೆಲಿಗೆ ಕ್ರೇಜ್ ನಮಗೆ. ಆಮೇಲೆ ಇದು ಏನದು ಸೂರ್ಯಕಾಂತಿ, ಬಟಾಣಿ ಅವೆಲ್ಲ ನಮ್ಮ ಜೋಬಲ್ಲಿ ಯಾವಾಗಲೂ ತುಂಬ್ಕೊಂಡಿರ್ತಾ ಇದ್ವಿ. ಆಮೇಲೆ ₹1 ಅಥವಾ ₹2 ಯಾರಾದರೂ ಮನೆಗೆ ಬಂದಾಗ ಕೊಟ್ಟೋಗಿರ್ತಾರಲ್ಲ, ಅದೇ ನೆಕ್ಸ್ಟ್ ಡೇ ಏನು ತಿನ್ನೋಣ, ಇದು ತಿನ್ನೋಣ ಅದು ತಿನ್ನೋಣ ಅಂತೇಳ್ಬಿಟ್ಟು. ದೋಸ್ ಡೇಸ್ ವರ್ ವೆರಿ ನೈಸ್ ಆ್ಯಕ್ಚುಲಿ. ಈಗ ಆ ಥರ ಎಂಜಾಯ್ ಮಾಡಿದಾರೆ ಮಕ್ಕಳು ಅಂತ ಐ ಆಮ್ ನಾಟ್ ಶ್ಯೂರ್, ಬಟ್ ತುಂಬಾ ಚೆನ್ನಾಗಿರ್ತಾ ಇತ್ತು. ಏನಂದರೂ ಬರೀ ಅದು ತಿನ್ನಬೇಕು ಇದು ತಿನ್ಬೇಕು ಅನ್ನೋ ಯೋಚನೆಯಲ್ಲೇ ಇರ್ತಾಯಿದ್ವಿ. ಹಾಗೆ ನನಗೆ ನಾವು ಊರಿಗೆ ಹೋಗ್ತಾ ಇರಬೇಕಾದ್ರೆ ಬೆಲ್ದಣ್ಣನ್ನು ರೋಡ್ ಸೈಡಲ್ಲಿ ಮಾಡ್ತಾಯಿದ್ರು. ನನಗಂತೂ ನೋಡಿ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತು. ಬೆಲ್ದಣ್ಣ ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಬೆಲ್ದಣ್ಣ ಅಂತ ಕರೀತಾರೆ. ಇದನ್ನ ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತ ಕೂಡ ಕರೀತಾರೆ. ನಮ್ಮ ಅತ್ತೆ ಅವರ ಹೊಲದಲ್ಲಿ ಬೆಲ್ದಣ್ಣಿನ ಮರ ಇತ್ತು. ನಮಗಿಷ್ಟ ಅಂತ ಹೇಳ್ಬಿಟ್ಟು ಪಾಪ ಎಷ್ಟೊಂದು ತರಿಸ್ಕೊಡ್ತಾ ಇದ್ರು. ಹಾಗೆ ಅದನ್ನ ಮಿಕ್ಸಿ ಮಾಡಿ ಜ್ಯೂಸ್ ಕೂಡ ಮಾಡಿಕೊಡ್ತಾ ಇದ್ರು. ಕೆಲವೊಂದು ಸರ್ತಿ ಮಕ್ಕಳು ಅಂತ ಹೇಳ್ಬಿಟ್ಟು ಪಾಪ ಹುಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಲ್ಲ ಮತ್ತು ಜೀರಿಗೆ ಹಾಕಿ ಮಿಕ್ಸಿ ಮಾಡಿಕೊಡ್ತಾ ಇದ್ರು. ಎಷ್ಟು ಸಖತ್ತಾಗಿರ್ತಾ ಇತ್ತು. ಅದನ್ನೇ ಈಗ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲಾದರೂ ಬೆಲ್ದಣ್ಣನ ನೋಡಿದ್ರೆ ಫಸ್ಟ್ ಶೋ ಟ್ರೈ ಮಾಡಿ, ತಂದು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಈ ಬೆಲ್ದಣ್ಣಿನ ರೆಸಿಪಿ ತುಂಬಾ ಸಿಂಪಲ್. ಫಸ್ಟು ಬೆಲ್ದಣ್ಣು ಹಣ್ಣಾಗಿದೆನಾ ಅಂತ ಚೆಕ್ ಮಾಡ್ಕೋಬೇಕು. ಹೇಗೆ ಅಂತ ಅಂದರೆ, ನೆಲದ ಮೇಲೆ ಈ ಹಣ್ಣನ್ನು ಬಿಟ್ಟಾಗ ಅದು ಆರಾಮಾಗಿ ಹುರುಳೋದ್ರೆ ಅದು ಹಣ್ಣಾಗಿದೆ ಅಂತ ಅರ್ಥ. ಸೊ ಈ ಎಲ್ಲ ಹಣ್ಣಾಗಿರೋ ಬೆಲ್ದಣ್ಣನ್ನು ಪ್ರಾಪರಾಗಿ ಈ ಥರ ಹೊಡೆದು ನಾನು ಸೈಡಿಗೆ ಇಟ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ. ಈಗ ಇದೆಲ್ಲನೂ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಚಿಪ್ಪು ನಿಮಗೆ ಬೇಕಂದರೆ ಸೈಡಿಗೆ ಇಟ್ಕೊಳ್ಳಿ, ಬಿಕಾಸ್ ಲಾಸ್ಟಲ್ಲಿ ಇದರಲ್ಲೇ ಹಾಕ್ಕೊಂಡು ತಿಂದರೆ ಆ ಮಜಾನೇ ಬೇರೆ. ಹಾಗಾಗಿ ಈಗ ಪಲ್ಪೆಲ್ಲ ಆ್ಯಡ್ ಮಾಡ್ಕೊಂಡಾಗಿದೆ. ನಾನು 1 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 1 ಬೌಲಷ್ಟು ಆರ್ಗ್ಯಾನಿಕ್ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಅಷ್ಟೇ. ಈ ರೆಸಿಪಿ ತುಂಬಾ ಸಿಂಪಲ್. ಅದರಲ್ಲೂ ಈ ಬೌಲಲ್ಲಿ ಹಾಕ್ಕೊಂಡು ತಿಂತಾ ಇದ್ದರೆ ಆ ಮಜಾನೇ ಬೇರೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.